ರಾಜ್ಯಾದ್ಯಂತ ಮಳೆ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಂತೂ ಮಳೆಯಿಂದ ತತ್ತರಿಸಿ ಹೋಗಿದೆ. ಅದರಲ್ಲೂ ಐತಿಹಾಸಿಕ ಸ್ಥಳಗಳಿಗೆ ಕಂಟಕ ಶುರುವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ಕೊಪ್ಪಳ ವಿಲವಿಲ. ಐತಿಹಾಸಿಕ ಸ್ಮಾರಕಗಳು ಜಲಾವೃತ. ಮಳೆರಾಯನ ಆರ್ಭಟಕ್ಕೆ ಕೊಪ್ಪಳ ನಲುಗಿ ಹೋಗಿದೆ. ಮಹಾಮಳೆಗೆ ತುಂಗಭದ್ರಾ ಜಲಾಶಯದಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ಬಿಡಲಾಗಿದೆ. ಪರಿಣಾಮ ಆನೆಗೊಂದಿ ಭಾಗದಲ್ಲಿನ ಐತಿಹಾಸಿಕ ಸ್ಮಾರಕಗಳು ಜಲಾವೃತವಾಗಿವೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಸ್ಥಳ ಜಲಾವೃತ. ಐತಿಹಾಸಿಕ ಪ್ರಸಿದ್ಧ ಆನೆಗೊಂದಿಯಲ್ಲಿರುವ ಶ್ರೀಕೃಷ್ಣ ದೇವರಾಯನ ಸಮಾಧಿ ಸ್ಥಳಕ್ಕೂ ಜಲ ದಿಗ್ಬಂಧನವಾಗಿದೆ. 64 ಕಾಲಿನ ಮಂಟಪ ಸಂಪೂರ್ಣ ಮುಳುಗಡೆ. ಇನ್ನು ಮಳೆ ಅಬ್ಬರಕ್ಕೆ ನದಿ ನೀರು ಹೆಚ್ಚಾಗಿದ್ದು 64 ಕಾಲಿನ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ. ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತ. ಅಲ್ಲದೆ ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತವಾಗಿದ್ದು ಧಾರ್ಮಿಕ ಕಾರ್ಯಕ್ಕೆ ಅಡಚಣೆಯಾಗಿದೆ. ನವ ವೃಂದಾವನ ಗಡ್ಡೆಯ ಮನಮೋಹಕ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಸೂರ್ಯ ನಾರಾಯಣ ದೇಗುಲಕ್ಕೆ ಜಲದಿಗ್ಬಂಧನ. ಇನ್ನು ಸೂರ್ಯ ನಾರಾಯಣ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಏರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ. ರಾಜ್ಯದ ಹಲವು ಕನ್ನಡಿಗರು ಇನ್ನೂ ನಾಪತ್ತೆ. ಮುಂಡಕೈ ಎಂಬಲ್ಲಿ ವಾಸವಿದ್ದ ಚಾಮರಾಜನಗರ ಮೂಲದ ರಂಗಸ್ವಾಮಿ, ಪುಟ್ಟಸಿದ್ದಮ್ಮ, ಮನು ಅನ್ನೋರು ನಾಪತ್ತೆಯಾಗಿದ್ದಾರೆ. ಭೂಕುಸಿತ ಆದಾಗಿನಿಂದ ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದ್ದು ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಮುಂಡಕೈನಲ್ಲಿ ಕೆಆರ್ಪೇಟೆಯ ಝಾನ್ಸಿ ರಾಣಿ ಹಾಗೂ ಮಗ ನಿಹಾಲ್ ನಾಪತ್ತೆಯಾಗಿದ್ರು. ಕಾರ್ಯಾಚರಣೆಯ ಬಳಿಕ ಝಾನ್ಸಿ ರಾಣಿ ಸಿಕ್ಕಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಪುತ್ರ ನಿಹಾಲ್ಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಕ್ಯಾಬಲ್ಲಿ ನಾಪತ್ತೆಯಾಗಿದ್ದ 4 ಪ್ರವಾಸಿಗರಲ್ಲಿ ಓರ್ವ ಪತ್ತೆಯಾಗಿದ್ದಾನೆ. ಇನ್ನುಳಿದ 3 ಮುಂದುವರೆದ ಹುಡುಕಾಟ. ಇನ್ನು ಚೂರಮಾಲಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚಾಮರಾಜನಗರ ಮೂಲದ ರತ್ನಿ ರಾಜೇಂದ್ರನ್ ನಾಪತ್ತೆಯಾಗಿದ್ದಾರೆ. ಸದ್ಯ ನಾಪತ್ತೆಯಾದವರಿಗೆ ಹುಡುಕಾಟ ಚುರುಕಾಗಿದ್ದು ಮೃತದೇಹಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಕೂಡ ವರುಣಾರ್ಭಟ ಜೋರಾಗಿರೋದ್ರಿಂದ ಹಲವೆಡೆ ಪ್ರವಾಹ ಉಂಟಾಗಿದೆ. ಹಾಸನದಲ್ಲೂ ಮಳೆ ಅಬ್ಬರವಿದ್ದು ಶಿರಾಡಿ ಘಾಟ್ ಬಳಿಕ ಅಲ್ಲಿ ಗುಡ್ಡ ಕುಸಿತವಾಗಿದೆ. ಇದಕ್ಕೆ ಎತ್ತಿನಹೊಳೆ ಯೋಜನೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ನಲುಗಿದ ಹಾಸನ. ಶಿರಾಡಿ ಘಾಟ್ ಸಂಚಾರ ಬಂದ್. ಎಲ್ ನೋಡಿದ್ರೂ ನೀರಿನ ಆರ್ಭಟ, ಪ್ರವಾಹ, ಹಲವೆಡೆ ಭಾರೀ ಅವಾಂತರ. ಹಾಸನದಲ್ಲಂತೂ ಮಳೆಯ ಜೊತೆ ಸರ್ಕಾರದ ಆ ಯೋಜನೆಯ ತಲೆಬಿಸಿ ಇದೆ. ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪದೇ ಪದೇ ತೊಂದರೆಯಾಗ್ತಾ ಇದೆ. ಸರ್ಕಾರದ ಎತ್ತಿನಹೊಳೆ ಯೋಜನೆಯಿಂದ ಶಿರಾಡಿ ಘಾಟ್ ಬಳಿ ಗುಡ್ಡ ಕುಸಿದಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಎತ್ತಿನಹೊಳೆ ಯೋಜನೆಯೇ ಹಲವಾರು ಹಳ್ಳಿಗಳಿಗೆ ಕಂಟಕ ಆಗಿದೆ. ಯೋಜನೆಯಿಂದಾಗಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು ರಸ್ತೆ ಸಂಚಾರಕ್ಕೆ ಮಾರ್ಗ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾವು ನಮ್ಮ ರೋಡಿಗೋಸ್ಕರ ಜೈಲಿಗೆ ಹೋಗಕ್ಕೂ ಸಿದ್ಧ. ಅವ್ರ ಮೇಲಧಿಕಾರಿಗಳು ಬಂದು ನಮಗೆ ಇಲ್ಲೊಂದು ಸುತ್ತಮುತ್ತ 30 ಹಳ್ಳಿ ಸೇರುತ್ತೆ. 30 ಹಳ್ಳಿಯಿಂದ ನಮಗೆ ರೋಡ್ ಬೇಕು. ಶಾಲಾ ಮಕ್ಕಳಿಗೆ, ಆಸ್ಪತ್ರೆಗೆ ಹೋಗೋರಿಗೆ, ವೃದ್ಧರಿಗೆಲ್ಲ ತೊಂದರೆ ಆಗಿದೆ. ಹಾಗಾಗಿ ನಮಗೆ ಒಂದು ವಾರದೊಳಗೆ ತಾತ್ಕಾಲಿಕ ಸಿಮೆಂಟ್ ರೋಡ್ ಕೇಳ್ತಿಲ್ಲ. ಎಲ್ಲಿಗೆ ಪರಿಹಾರ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ರೋಡ್ ಮಾಡ್ಕೊಡ್ಬೇಕು ಅಷ್ಟೇ. ನಮಗೆ ಯಾವುದೇ ರೋಡ್ ಇಲ್ಲ, ಸಂಪರ್ಕ ಇಲ್ಲ, ಸಂಪರ್ಕ ಕಡಿತ ಆಗಿದೆ.
ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ವರದಿ ಆಧರಿಸಿ ಸರ್ಕಾರ ಕೈಗೆತ್ತಿಕೊಂಡಿರುವ ಕುಡಿಯುವ ನೀರಿನ ಯೋಜನೆಯಾಗಿದೆ. ಸಕಲೇಶಪುರ ಆಸುಪಾಸಿನಲ್ಲಿ ಹರಿಯುವ ಎತ್ತಿನ ಹೊಳೆ, ಕಾಡುಮನೆ ಹೊಳೆ, ಹೊಂಡದ ಹೊಳೆ ಮತ್ತು ಕೇರಿ ಹೊಳೆ ಮೂಲಕ ನೀರನ್ನ ಸಂಗ್ರಹಿಸಲಾಗುತ್ತೆ. ಒಟ್ಟು 8 ಒಡ್ಡುಗಳನ್ನ ನಿರ್ಮಿಸಿ ಸಂಗ್ರಹಿಸಲಾದ ನೀರನ್ನ ಪೈಪ್ಲೈನ್ ಮೂಲಕ ಹರವನಹಳ್ಳಿ ಎಂಬ ಗ್ರಾಮದ ಬಳಿ ಸಂಗ್ರಹಿಸಲಾಗುತ್ತೆ. ಹೀಗೆ ಸಂಗ್ರಹಿಸುವ ನೀರನ್ನ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವ ಬೃಹತ್ ಯೋಜನೆ ಇದಾಗಿದೆ. ಹೀಗಾಗಿ ದೊಡ್ಡ ತಪ್ಪಲು ಬಳಿ ಇದರ ಕಾಮಗಾರಿ ನಡೀತಾ ಇದ್ದು ಇದರಿಂದ ಅವಾಂತರಗಳಾಗ್ತಾ ಇದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸುವ ಕುರಿತು ಚರ್ಚಿಸಲಾಗುತ್ತೆ ಅಂತ ಅಧಿಕಾರಿಯೊಬ್ರು ಹೇಳಿದ್ದಾರೆ. ಮೇಲಧಿಕಾರಿ ತಿಳಿಸಿದ್ದೀವಿ, ನಮ್ಮ ಎತ್ನೊಳೆ ಪೈಪ್ಲೈನ್ ಹತ್ರ ಈ ಥರ ಆಗಿದೆ ಅಂತ ಹೇಳಿ ಅವರು ಅದಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಮ್ಮೆ ಬರ್ತಾರೆ, ಅವ್ರು ಏನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಇಲ್ಲಿ. ಅವೈಜ್ಞಾನಿಕ ಎತ್ತಿನ ಹೊಳೆ ಕಾಮಗಾರಿಯಿಂದ ಈ ಎಲ್ಲ ಸಮಸ್ಯೆ ಎದುರಿಸಬೇಕಾಗಿದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಬೃಹತ್ ಪೈಪ್ ಅಳವಡಿಕೆಯಿಂದ ಸ್ಟಾಕ್ ವಾಟರ್ ರಿಲೀಸ್ ಮೂಲಕ ಮುಂದಾಗುವ ಅವಘಡ ತಪ್ಪಿಸೋದಕ್ಕೆ ಎತ್ತಿನ ಹೊಳೆ ಯೋಜನಾಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಮಳೆ ನಿಲ್ಲದೆ ಹೋದಲ್ಲಿ ಇನ್ನಷ್ಟು ರಸ್ತೆಗಳು ಜಲಾವೃತ ಆಗುವ ಸಾಧ್ಯತೆ ಇದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಂಬಿ ಹಿಂದೆ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಸೆರೆವಾಸದಿಂದ ಸಾರಥಿ ಸೊರಗಿದ್ದಾನೆ. ಮನೆ ಊಟವಿಲ್ಲದೆ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇದೀಗ ನನಗೆ ಮನೆ ಊಟವೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲೂಟಕ್ಕೆ ಕಾಟೇರ ಕಂಗಾಲು. ಮನೆ ಊಟಕ್ಕಾಗಿ ದರ್ಶನ್ ಪತ್ರ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಕಾಟೇರ ಕಂಗಾಲಾಗಿದ್ದಾನೆ. ಮನೆ ಊಟಕ್ಕಾಗಿ ಪದೇ ಪದೇ ಪರಿತಪಿಸುತ್ತಿದ್ದಾನೆ. ಒಂದೇ ಸಮನೆ ಮನೆ ಊಟವೇ ಬೇಕು ಅಂತ ದಾಸ ದುಂಬಾಲು ಬಿದ್ದಿದ್ದಾನೆ. ಮನೆ ಊಟವೇ ಬೇಕು ಅಂತ ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದಾಸ ಪತ್ರ ಬರೆದಿದ್ದಾನೆ. ಪೌಷ್ಟಿಕಾಂಶದ ಊಟಕ್ಕಾಗಿ 3 ಪುಟಗಳ ಲೆಟರ್ ಅನ್ನ ದರ್ಶನ್ ಬರೆದು ಮನವಿಯನ್ನ ಮಾಡಿದ್ದಾನೆ. ಹಾಗಾದ್ರೆ ದರ್ಶನ್ ಬರೆದ ಪತ್ರದಲ್ಲಿ ಇರೋದೇನು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯ ವೈದ್ಯಾಧಿಕಾರಿಗಳು ಕೇಂದ್ರ ಕಾರಾಗೃಹ, ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಬಂದಿ ಸಂಖ್ಯೆ 6106. ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸುತ್ತಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ. ಜೈಲೂಟ ಸೇರ್ತಾ ಇಲ್ಲ ಅಂತ ಸಾರಥಿ ಮನೆ ಊಟ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ತನ್ನದೇ ಹಸ್ತಾಕ್ಷರದ ಮೂಲಕ ಜೈಲಾಧಿಕಾರಿಗಳು ಹಾಗೂ ಮ್ಯಾಜಿಸ್ಟ್ರೇಟ್ಗೆ 3 ಪತ್ರಗಳನ್ನು ಬರೆದು ದಾಸ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಕ್ರೈಮ್ ಬ್ಯೂರೋ.